ಸಾಹುಕಾರ, ಹುಟ್ಟುವಾಗಲೇ ಸಾವನ್ನು ಬೆನ್ನಿಗೆ ಕಟ್ಟಿಕೊಂಡು ಬಂದಿರುವ ನನಗೆ ಪ್ರಾಣದ ಭೀತಿಯೇ ಇಲ್ಲ. ನಿನ್ನೊಂದಿಗೆ ಹೋರಾಟ ಏ ಶಿವ್ಯ, ಜಮೀನುದಾರನ ವಂಶದ ಕುಡಿಯೇ ನಾನೆಂದು ನನ್ನನ್ನೇ ಅಲುಗಾಡಿಸಲು ಹೊರಟಿರುವೆ ಎಲ್ಲವೋ ಮರಿಯೇ. ಮಳ್ಳ ಕುರಿಯೇ, ಈ ನಿನ್ನ ನರಿಯ ಕೂಗಿಗೆ ಎಂದೂ ಅಲುಗಾಡಲ್ಲವೋ ಈ ಬೆಟ್ಟ. ಏಯ್ ಶಿವ್ಯ, ನನ್ನ ಮುಂದೆ ಹಾರಾಡುವ ಈ ನಿನ್ನ ಸಿರ ಹರಿಯದೆ ಬಿಡಲಾರೆನೋ ನಾನು. ಈ ಎಂಟದೆಯ ಬಂಟನ ಮುಂದೆ ಹಾರಾಡುವೆಯಾ ಕುಣ್ಣಿ? ಸಾಹುಕಾರ, ಹುಟ್ಟುವಾಗಲೇ ಸಾವನ್ನು ಬೆನ್ನಿಗೆ ಕಟ್ಟಿಕೊಂಡು ಬಂದಿರುವ ನನಗೆ ಪ್ರಾಣದ ಭೀತಿಯೇ ಇಲ್ಲ. ನಿನ್ನೊಂದಿಗೆ ಹೋರಾಡುವುದೇ ನನ್ನ ಗುರಿ. ಗುರಿ ಸಾಧಿಸುತ್ತೇನೆಂದು ನೀನೇನಾದರೂ ನನ್ನ ಮುಂದೆ ಹಾರಾಡಿದರೆ ಕರಿ ತೆಗೆದುಕೊಳ್ಳದೆ ಬಿಡಲಾರನೋ. ದಟ್ ಈಸ್ ಮೈ ವಾದಿರಾಜ್. ಕರಿ ಕರಿ ತೆಗೆದುಕೊಳ್ಳುತ್ತೇನೆ ಎಂದು ಬಂದವರ ಸಿರಹರಿಯಲು ನರಹರಿಯಾಗಿ ಅವತರಿಸಿ ಬಂದಿದ್ದಾನೆ ನನ್ನ ಪರಶುರಾಮ. ನಿನ್ನೊಂದಿಗೆ ಹೋರಾಡುವುದೇ ನನ್ನ ಬಲವಾದ ಛಲ. ಛಲ ಛಲ ಸಾಧಿಸುತ್ತೇನೆಂದು ನನ್ನ ಮುಂದೆ ನೀನು ಹಾರಾಡಿದರೆ ನಿನ್ನ ಘಟ ಉರುಳಿಸದೆ ಬಿಡಲಾರನೋ ಈ ವಾದಿ ರಾಜ. ಈ ಭೋಜರಾಜನ ಕುಡಿಯೇ ನಾನೆಂದು ನನ್ನ ಮುಂದೆ ಹಾರಾಡಬೇಡವೋ ಈ ನಮ್ಮ ಕಾಸ್ತಿಯ ಕಸಿಬಿಸಿ ಒಳಗೆ. ನೀನು ಅನ್ಯಾಯಕ್ಕೆ ಗುರಿಯಾಗಬೇಡ. ನೋಡೋ, ಸುಮ್ಮನೆ ಕೋರ್ಟಿನಲ್ಲಿರುವ ಅರ್ಜಿನ ವಾಪಸ್ ಪಡೆದು ಈ ಆಸ್ತಿಗೆಲ್ಲ ನೀನು ಸಹಿ ಹಾಕಿಬಿಡು. ಇವನು ಒಬ್ಬ ನನ್ನ ಮಗನೆಂದು ತಿಳಿದು ನಿನಗೆ 6 ಎಕರೆ ಜಮೀನು ಬಿಟ್ಟು ಕೊಡುತ್ತೇನಲೇ ಶಿವ. ಅದು ಎಂದಿಗೂ ಸಾಧ್ಯವಿಲ್ಲ. ಸಾಧ್ಯವಿರದಿದ್ದರೆ ಅನುಭವಿಸಲೇ ಈ ಜಮೀನುದಾರನ ಹೊಡೆತವನ್ನು. ಏ ಸಾಹುಕಾರ, ನಿನ್ನ ಈ ಮೋಸದ ಹೊಡೆತಕ್ಕೆ ಬೆದರಿ ಆಸ್ತಿ ಬಿಡುವ ಬೇಕುಪ್ಪ ನಾನಲ್ಲ. ನಿನ್ನ ಈ ಚಾಟಿ ಏಟಿಗೆ ನನ್ನ ಲಾಠಿ ಪ್ರಹಾರ ಮಾಡಿ ನನ್ನ ದೇಹವನ್ನು ಲೂಟಿ ಮಾಡಿದರು ಕೋಟ್ಯಾಧೀಶ್ವರನ ಮಗನಾಗಿ ಸಾಯುತ್ತೇನೆ ವಿನಃ ಸೈ ಹಾಕಿ ಸಂಡನೆನಿಸಿಕೊಳ್ಳಲಾರ ಈ ಶಿವರಾಜ. ಕನ್ನಡ ನಾಡಿಗೆನೆ ಗಂಡು ಗಲಿ ಎನಿಸಿಕೊಂಡಿರುವ ಈ ಪುಂಡನಿಗೆ ಪುಂಡನಾಗಿ ಹಾರಾಡುವೆಯಾ ಕುಣ್ಣಿ? ನಿನ್ನ ಕ್ಷಣಾರ್ಧದಲ್ಲಿ ಢಮ್ ಢಮಾರೆನಿಸಿಬಿಡುವೆ. ನನ್ನ ಮುಂದೆ ಇಷ್ಟೊಂದು ಹಾರಾಡುವ ಏನಿನ್ನ ಸಿರ ಹರಿಯದೆ ನಾ ಬಿಡಲಾರೆ. ಲೇರನು ತುಂಗ, ಇವನನ್ನ ಒದ್ದು ಬಾಂಡಿಗೆ ಸಹಿ ತೆಗೆದುಕೋ. ಇವನನ್ನು ಒದ್ದು ಅಕ್ರಮಣದಿ ಬಾಂಡಿಗೆ ಸಹಿ ತೆಗೆದುಕೊಳ್ಳುವುದಕ್ಕೆ ದಣಿ
3 ಹೊಳೆದಂಡೆ ಆಸ್ತಿಯ ರಾಜವಂಶದ ಮುಖಕ್ಕೆ ಕೈ ಹಾಕಿದ ಇವನ ಗಾಢದ ಕೈಗೊಂಡಕ್ಕೆ ಈ ಎಲ್ಲ ಸರ್ವಾಸ್ತಿಗೆ ನಿಮ್ಮನ್ನೇ ಒಡೆಯನಾಗಿ ಮಾಡ್ತೀನಿ. ಬೇಗ ಎಣಿಕೆ ಹಾಕಿರಿ ನಿಮ್ಮ 3ರ ಅಂಕಿಯನ್ನು. ಶಬಾಷ್ ರಣತುಂಗ, ಶಬಾಷ್. ಒಳ್ಳೆಯ ಪ್ಲಾನ್ ಅನ್ನೇ ಮಾಡಿದೆಯೋ ರಣತುಂಗ. ಲೇ, ಗಂಡು ಎಂದರೆ ನಿನ್ನ ಹಾಗಿರಬೇಕು ರಣತುಂಗ. ಲೇ ಶಿವ್ಯ, ಈ ಸಾಹುಕಾರನ 3 ಅಂಕಿಯ ಮಹತ್ವ ನಿನಗೇನು ತಿಳಿದಿದೆಯೋ? ಇವನು 1 ಎಂದರೆ ತಲೆಬಾಗಿ ಶರಣು ಎನ್ನಬೇಕು. ಮತ್ತ 2ನೇದಾಗಿ ಅಂದ್ರ ರೀ? ನನ್ನ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು ಹೋಗಬೇಕು. ಇಲ್ಲದೆ ಹೋದ್ರೆ ಢಮರ. 3ನೇ ಅಂಕಿ ಕೂಗಿದರೆ ಮರಣದ ವಾರ್ತೆಯನ್ನೇ ಕೂಗುತ್ತಿರುವ ಏ ಶಿವ್ಯ, ಸೈ ಹಾಕಲೇ ಮಗಳ. ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಮಗನೇ. 3ನೇದಾಗಿ ಮುಕ್ತಾಯ ಹೊಂದಿಕೋ ಮಗನೇ. ನೆನೆಸಿಕೋ ನಿನ್ನ ಮಣಿ ದೇವರನ್ನು. ರಣತುಂಗ, ನೀನು ಮನುಷ್ಯನಲ್ಲ, ರಾಕ್ಷಸ. ಹೆತ್ತ ಮಾತಾಪಿತರ ಕತ್ತನ್ನು ತೆಗೆಯಲು ಹೇಸಿಗೆ ತಿನ್ನುವ ನಾಯಿ ನೀನು. ಇಷ್ಟೆಲ್ಲ ಅನ್ಯಾಯದ ನನ್ನ ಪ್ರಾಣ ತೆಗೆದರು ಕೊಬ್ಬಿನಿಂದ ಉಬ್ಬಿ ಮೆರೆಯುತ್ತಿರುವ ನಿಮ್ಮ ಉಸಿರಿನ ಹಸಿರಕ್ತ ಕುಡಿಯಲು ಹಸಿದ ಹೆಬ್ಬುಲಿಯಂತೆ ಅಬ್ಬರಿಸಿ ಹಿಂಡು ಹುಲಿಗಳ ಗಂಡನಾಗಿ ಬರುತ್ತಿದ್ದಾನೆ ಆ ನನ್ನ ಪರಶುರ. ಅವನು ಹಿಂಡು ಹುಲಿಗಳ ಗಂಡ. ಇಲ್ಲಿ ನಿಂತಿರುವನು ಗಂಡುಗಲಿವಾದಿ ರಾಜ ರಣತುಂಗ. ಈಗೇನೋ ಮಾಡೋದು ಈ ಶಿವರಾಜನ ಶಾಪವನ್ನ. ನೀವೇ ಹೇಳಬೇಕು ಏನ್ ಮಾಡ್ಬೇಕಂತ ಸೌಕರ್ಯ. ಅಂದ್ರೆ ಅಂದ್ರೆ ಮುಂದೆ ಹಿಂದೆ ಮಗ್ಲ ಅಚಕ ಇಚಕ ಕರ್ಸು ನೋಡಕಂತಾರ ನೋಡ್ರಿ ನಮ್ಮ ರಣತುಂಗವರು. ಒಳ್ಳೆಯ ಪ್ಲಾನ್ ಅನ್ನೇ ಹಾಕಿದಿರ. ಆಗಲೇ ಈ ಶವವನ್ನ ತೆಗೆದು ಒಳಗೆ ಹಾಕಿರಿ. ಮುಂದಿನದನ್ನ ನಾನು ನೋಡಿಕೊಳ್ಳುತ್ತೇನೆ. ಕೌರ್ರೆ, ಮುಂಜಾನೆ ಎದ್ದು ಗಾರ್ಡನ್ ಕಂತ ಪರಶುರಾಮ ವಾಕಿಂಗ್ ಬರ್ತಾನೆ. ಆ ಸಮಯವನ್ನು ನೋಡಿ ಈ ಶವನ ಅವನ ಕಾಲು ಹತ್ತಿರ ಒಗಿದು ಬೆಟ್ಟು ಬಿಡೋಣ. ಏನಂತೀರಾ? ಏ ಲಕ್ಷ್ಮೀಪತಿ, ನೀನು ಭಿಕ್ಷಾಪತಿ ಆಗೋದ್ರೊಳಗಾಗಿ ತಲೆ ಓಡಿಸೇ ಬಿಡುತ್ತೀಯ. ಬಹಳ ಶಾನ ನೋಡಲೇನೆ. ಗುಡ್ ಐಡಿಯಾ. ನೀನು ಹೇಳಿದಂತೆ ಹಾಗೇ ಮಾಡೋಣ. ನಡೆಯಿರಿ, ಹೋಗೋಣ. ಅವನೇನಾದರೂ ಬಂದರೆ ಅವನ್ನ ಢಮರ. ಹಲೋ ಪರಶುರಾಮ್. ಹಲೋ. ಅದೇ ತಕೋ ನನ್ನನ್ನು ಅರ್ಜೆಂಟಾಗಿ ಬರಲಿಕ್ಕೆ ಹೇಳಿದೆಯಲ್ಲ, ಯಾಕೆ? ಏನು ವಿಷಯ? ಯಾಕೆ ಅಂತ ಕೇಳ್ತಾ ಇದ್ರಲ್ಲ, ಗಾಂಧರ್ವ ರೀತಿಯಿಂದ ಮದುವೆಯಾಗಿ ಎಷ್ಟು ದಿನಗಳು ಕಳೆದವು. ನನ್ನನ್ನು ನಿಮ್ಮ ಮಡದೆ ಅಂತ ನಿಮ್ಮ ಮನೆ ತುಂಬಿಸ್ಕೋದು ಯಾವಾಗ? ಆಗಲೇ ಮರೆತು ಬಿಟ್ರ? ಮರೆಯೋದು ಅಂದರೆ ಹೆಂಗೆ? ನನ್ನೆದೆಯ ಬಾಂಧಳದಿ ಚಿತ್ತಾರ ಬರೆದವಳು ನೀನು. ನಮ್ಮಿಬ್ಬರ ಮೈಮನ ಒಂದಾಗಿ ತನು ಮನವೆಂಬುದು
ಭಾಷ್ಯವಾಡುವ ಪುಷ್ಪವಾಗಿ ಅಂದು ಭಾಸ್ಕರನ ಉದಯ ಕಿರಣಕ್ಕೆ ಭಾಸ ಹರಡಿ ನಮ್ಮಿಬ್ಬರ ನರನಾಡಿಯಲ್ಲ ಶಿವನ ಸನ್ನಿಧಾನದಲ್ಲಿ ನಾನಿನ್ನ ಕೊರಳಿಗೆ ತಾಳಿ ಕಟ್ಟಿರುವಂದ ಮೇಲೆ ಮರೆಯೋದು ಹೇಗೆ ಸಾಧ್ಯ? ನಾಳೆನೇ ನಮ್ಮ ಮನೆಗೆ ಬಂದು ಬಿಡಿ. ಇದು ನಿಜನಾ? ನಿಜ. ಆದರೆ ನನ್ನ ಅಧಿಕಾರದ ಆಸೆ ಆಕಾಂಕ್ಷೆ ಯಾವಾಗ ಪೂರ್ತಿ ಆಗುತ್ತೋ ಗೊತ್ತಿಲ್ಲ. ಅಲ್ಲ ಪರಶುರಾಮನ ಕೊಡ್ಲಿಯನ್ನು ಹಿಡಿದುಕೊಂಡು ಈ ರೀತಿ ಗೂಂಡಾಗಿರಿ ಮಾಡ್ತಾ ಇದ್ರೆ ನಿನ್ನ ಅಧಿಕಾರದ ಆಸೆ ಯಾವಾಗ ನೆರವೇರಬೇಕು ಹೇಳು? ಪಲ್ಲವಿ, ಈ ವೇಷ ನಾನು ಯಾವತ್ತು ಕಾಲೇಜು ಬಿಟ್ಟ ನಂತರ ಧಾರಣ ಮಾಡ್ತೇನೆ. ಇರಲಿ, ಅಗೋ ಅಲ್ಲಿ ನೋಡು. ಎಲ್ಲಿ? ಈ ಕಡೆನಾ? ಹೌದು. ಆ ಹಕ್ಕಿಗಳು ಹೇಗೆ ಒಂದಕ್ಕೊಂದು ಚುಂಬನ ಕೊಡ್ತಾ ಇವೆ ನೋಡು. ಅವುಗಳಂತೆ ನಿಮಗೂ ಕೂಡ ಚುಂಬಿಸುವ ಆಸೆನಾ? ಹೌದು. ಮತ್ತೆ ಹಾಗಾದರೆ ಬನ್ನಿ, ಹಾಡುತ್ತ ನನ್ನ ಬಿಗಿದಪ್ಪಲ್ಲ. ಆಕಾಶ
ಶಿವರಾಜ, ಏನಪ್ಪ ಇದು ನಿನ್ನ ಪರಿಸ್ಥಿತಿ? ಯಾರೋ ನಿನ್ನ ಕೊಲೆ ಮಾಡಿದ ಕಟುಕ ದಿಟ್ಟ ನನ್ನ ಶಿವರಾಜ ತನ್ನ ವಂಶದ ಪಟ್ಟದ ರಾಜನಾಗುತ್ತಾನೆ ಎಂದು ನಂಬಿದ ನನ್ನ ಕನಸನ್ನ ಕೊನೆಗೂ ಕನಸಾಗಿ ಮಾಡಿದೆಯಾ ತಂದೆ? ನನ್ನ ಅತ್ತಿಗೆ ನನ್ನ ತಮ್ಮ ಶಿವು ಎಲ್ಲಿ ಅಂತ ಕೇಳಿದರೆ ನಾನೇನು ಹೇಳಲಿ? ಅವಳಿಗೆ ನಾನೇನು ಹೇಳಲಿ? ಹೆತ್ತ ತಂದೆ ತಾಯಿನ ಕಳ್ಕೊಂಡ, ಕೊನೆಗೂ ಜೀವನವನ್ನೇ ತ್ಯಾಗ ಮಾಡಿದ ಇಂತಾನೆ ಬರಹವನ್ನ ಬೇರ್ಯಾರಿಗೂ ಬರೆಯದಿರು, ಬೇರ್ಯಾರಿಗೂ ಬರೆಯದಿರು. ಇನ್ಸ್ಪೆಕ್ಟರ್, ಇವನೇ ನೋಡಿ ಸರ್ ಕೊಲೆ ಮಾಡಿದ ಗುಂಡ ನಂಬರ್ 1 ನನ್ನ ಮಗ ಶಿವರಾಜನನ್ನ. ಬೇಗ ಇವನನ್ನು ಅರೆಸ್ಟ್ ಮಾಡ್ರಿ. APC, you are under arrest. ಎಸ್ ಸರ್. ಯಾರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಬಂದಿರುವೆಯೋ ಕಳ್ಳ ಸಾಹುಕಾರ? ಏಯ್, ನನ್ನ ಮಗ ಶಿವರಾಜನನ್ನ ಕೊಲೆ ಮಾಡಿದ ಕಾರಣಕ್ಕಾಗಿ ನನ್ನ ಮಗ ಶಿವರಾಜನ ಕೊಲೆ ನಾನೇ ಮಾಡಿದ್ದು ಅಂತ ಯಾವ ನಾಲಾಯಕ್ ನನ್ನ ಮಗ ಹೇಳ್ತಾನೆ? ನಾನೇ ಹೇಳ್ತಾ ಇದ್ದೀನಿ. ಅಂದ್ರೆ ನೀನು ಹೊಟ್ಟೆಗೆ ಅನ್ನ ತಿಂತೀಯೋ ಇಲ್ಲ ಮತ್ತೇನಾದ್ರೂ ತಿಂತೀಯೋ? ಲೇ ಪರ್ಸ, ಮುಚ್ಚು ಬೈ ಬದ್ಮಾಸ್! 20 ವರ್ಷದಿಂದಲೂ ಹೊಂಚು ಹಾಕಿ ಈ ಹೆತ್ತ ಮಗನ ಕೊಲೆ ಮಾಡಿದ ಕಟುಕ ನೀನೇ ಅಂತ ಒಟ್ಟು ವೇಷಧಾರಿಯಾಗಿ ಆ ಕಂದನ ಜೀವನವನ್ನೇ ಮೊಟಕುಗೊಳಿಸಿ ಈ ದಿಟ್ಟ ಪರಶುರಾಮನ ಮೇಲೆ ಆಪಾದನೆ ಮಾಡಲು ಬಂದಿರುವೆಯಾ? ಈಗ ನೀನು ಸತ್ಯ ಬಗಳದೆ ಹೋದ್ರೆ ಶಿವರಾಜನ ಅಂತಿಮ ಯಾತ್ರೆ ಹೊರಡೋದಿಲ್ಲ, ನಿನ್ನ ಅಂತಿಮ ಯಾತ್ರೆ ಹೊರಡುತ್ತೆ. ಇನ್ಸ್ಪೆಕ್ಟರ್, ನಿನ್ನ ಜೊತೆ ಕುಳಿತ ಚಕ್ಕ ಆಡಕ್ಕೆ ಹೊರಕೊಂಡು ಬಂದೀವನ್ಲೇ. ಈ ಭಾಗದ ಒಬ್ಬ ಲಾ ಅಂಡ್ ಆರ್ಡರ್ ವ್ಯಕ್ತಿಗೆ ಆರೋಪಿ ಈ ತರ ಉದ್ಘಾಟನದ ಮಾತನಾಡಿದ್ರು. ಏನ್ ಹಂಗ ನೋಡ್ಕೊಳ್ತಾ ನಿಂತಿ? ಎಳ್ಕೊಂಡು ಹೋಗಿ ಜೈಲ್ನಾಗ ಗೊಮ್ಮು ಕೋಟಿನ ಕಟಕಟಿಗೆ ಮ್ಯಾಗ ತಗೊಂಡು ಬಾ. ವೈಟ್ ಪೇಪರ್ ಮ್ಯಾಗ ಬರದ ಬ್ಲೂ ಪೆನ್ ಹಿಂದ್ ಒತ್ತನು. ಮಾಮ ಬಾಳ ಕೆಟ್ಟ ಒತ್ತಿದ ಅಂತ ಮರುದಿನ ಹೇಳ್ಕೊತ ಅಡ್ಡಾಡ್ಬೇಕಿವ. ಸಾಯ್ಬರಿ, ನನ್ನ ತಮ್ಮ ಏನು ತಪ್ಪು ಮಾಡಿದನಂತ ಅರೆಸ್ಟ್ ಮಾಡಿದ್ರಿ ಇವನನ್ನು. ರಾಮಣ್ಣ ಬಂದು ನೋಡ್ರಿ. ನಿನ್ನ ತಮ್ಮ ರಾಮಣ್ಣ, ನಿನ್ನ ತಮ್ಮ ಏನು ಮಾಡಿದ್ದಾನ? ನಿನ್ನ ತಮ್ಮ ಏನು ಮಾಡಿದಾನ? ಲೇ, ನನ್ನ ಮಗ ಶಿವರಾಜನ ಆಸ್ತಿ ಹೊಡಿಬೇಕು ಅಂತ ಅವನನ್ನ ಕೊಲೆ ಮಾಡಿದಾನೆ. ತಮ್ಮ, ಈ ಸಾವುಕಾರ ಹೇಳುತ್ತಿರೋ ಮಹತ್ವ ಸತ್ಯ ಏನಪ್ಪ? ಬೇಗ ಹೇಳು. ಅಣ್ಣ, ಜಗದ ನೀತಿಯನ್ನ ನೋಡಿ ನ್ಯಾಯ ದೇವತೆಯೇ ತನ್ನ ಕಣ್ಣಿಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡಿರುವಾಗ ನಾನು ಯಾವುದೂ ಸತ್ಯ ಅಂತ ಏನು ಹೇಳಲಿ ಅಣ್ಣ? ಹೌದಪ್ಪ, ಹೌದು. ಶ್ರೀಮಂತರೇ, ಈ ಕೊಲೆ ನನ್ನ ತಮ್ಮ ಮಾಡಿಲ್ಲ. ದಯವಿಟ್ಟು ನಿನ್ನ ಕಾಲಿಗೆ ಬೀಳಿದ್ರೆ ಬಿಟ್ಟು ಬಿಡ್ರಿ ಸಾಹೇಬ್ರೆ.
ಏ ಸಾಹುಕಾರ, ನನ್ನ ಕಣ್ಣೆದುರಿಗೆ ನನ್ನನಿಗೆ ಒದ್ದು ಸರಿಯಾಚೆ ಬಡವ ಎಂದೆಯ ಮಗನೇ, ನಿನ್ನ ರಕ್ತ ಕುಡಿಯದೇನ ಬಿಡಲಾರೆ. ಗುಟುಕು ನೀರಿಗೂ ಗತಿ ಇಲ್ಲದೆ ಬಂದೀಖಾನೆಯ ವಾಸಿಯಾಗುತ್ತಿರುವ ನೀನು ಗಂಡಸೇ ಆಗಿದ್ದರೆ ನನ್ನ ರಕ್ತ ಕುಡಿಯುವ ತಾಕತ್ತು ನಿನಗೆಲ್ಲಿಂದ ಬರುತ್ತೋ? ಏ ಪರ್ಸ, ನೀನು ಕಳಿಸುವ ಈ ಜೈಲು ಒಂದೇ ನನ್ನನ್ನು ಜೀವಂತ ಸೆಂಟ್ರಲ್ ಜೈಲಿನಲ್ಲಿ ಗಲ್ಲಿಗೇರಿಸಿದ್ರು. ನನ್ನ ಬೆನ್ನ ಹಿಂದೆ ಸತ್ಯ ಇದ್ರೆ ಆ ಜೈಲನೇ ನಿಮ್ಮನ್ನ ಹರಕೆಯ ಕೋಣದಂತೆ ಓಡಾಡಿಸಿ ಕಡಿತೀನಿ. ಇದು ಕರಿಯಮ್ಮ ದೇವಿ ಆನೆಯಾಗಿಯೂ ಸತ್ಯ. ದೊಡ್ಡ ಸಿಂಧೂರ ಲಕ್ಷ್ಮಣ ನೀನು ಜತ್ತಿಯ ಜೈಲು ಮುರಿದಂತೆ ಜೈಲು ಮುರಿದು ಬರುತ್ತಾನಂತೆ. ಏಯ್, ನೀನು ಹೊರಗೆ ಬರ್ತೀನಿ ಅಂದ್ರೆ ನಾನು ಬಿಡಬೇಕಲ್ವೋ? ಢಮ್ ಢಮರ. ಅದ್ರಾಗ ನಾ ಕೋರ್ಟ್ನಾಗ ಬಂದ ಮ್ಯಾಲ ಡಿಂಗ್ ಚಾಕ್ರೇ ಡಿಂಗ್ ಚಾಕ ಜಮ್ ಅನಿಸ್ತಾನೆ ಇವಾಗ. ಎಗ್ರಿಸ್ ಎದೆಗ್ ಜಾಡಿಸ್ ಒದ್ದ ಅಂದ್ರೆ ಕೆಮ್ಮೋದಕ್ಕೂ ಆಗೋದಿಲ್ಲ ನಿನಗೆ. ಏಯ್, ಈ ನಿನ್ನ ಬಂಡ ಮಾತಿಗೆ ಇಲ್ಲಿ ನಡೆಯೋದಿಲ್ಲವೋ? ಇವನು ದಟ್ ಈಸ್ ಮೈ ವಾಧಿರಾಜ್. ದಂಡಿಗೆದರಿಲ್ಲ, ದಾಳಿಗೆದರಿಲ್ಲ. ನಿನ್ನಂತಹ ಒಬ್ಬ ದಾಂಡಿಗನಿಗೆ ಹೆದರುವನೇನೋ ಈ ವಾಧಿರಾಜ. ಇವನು ಢಮ್ ಢಮರ. ಶ್ರೀಮಂತರೇ, ನಿಮ್ಮ ಹಣದಿಂದಲೇ ಓದಿಸಿ ಅವನನ್ನು ನಿಮ್ಮ ಕೈಯರಿ ಕೊಲ್ಲಬೇಡಿ ಶ್ರೀಮಂತರೇ, ನಿಮ್ಮ ಕಾಲಿಗೆ ಬೀಳುತ್ತೇನೆ. ಅಣ್ಣ, ಆಸ್ತಿ ಆಸೆಗಾಗಿ ಮಗನ ಕೊಲೆ ಮಾಡಿದ ಕಟುಕನ ಕಾಲ್ಗೆ ಬೀಳ್ಬೇಡ ಅಣ್ಣ, ಬೀಳ್ಬೇಡ. ಏನಿದ್ರು ಇವನ ಪಾಪದ ಹೊರೆ ನನಗೇ ಇರಲಿ. ಹೌದಪ್ಪ, ಹೌದು. ಆಸ್ಪತ್ರೆಯಲ್ಲಿದ್ದ ಮಗನೊಂದಿಗೆ ಈಗ ನಿನ್ನನ್ನು ಕಳೆದುಕೊಂಡು ನಾನು ಹೇಗೆ ಬದುಕಲಿ ಪರಶುರಾಮ, ನಾನು ಹೇಗೆ ಬದುಕಲಿ? ಅಳಬೇಡ ಅಣ್ಣ, ಅಳಬೇಡ. ಜಗದ ಅನೀತಿಯನ್ನ ನೋಡಿ ನ್ಯಾಯ ದೇವತೆಯು ಕಣ್ಣಿಗೆ ಕಪ್ಪು ಬಟ್ಟೆ ಕಟ್ಕೊಂಡ್ಳು. ಗುರು ಸದಾನಂದನು ಶ್ರೀಕೃಷ್ಣ ಪರಮಾತ್ಮನು ಈ ಲೋಕಕ್ಕೆ ಅವತರಿಸಿ ಬಂದೇ ಬರುತ್ತಾನೆ ಅಣ್ಣ, ಬಂದೇ ಬರ್ತಾನೆ. ಅವನಿಗೆಲ್ಲ ನಮ್ಮ ಚರಿತ್ರೆ ತಿಳಿಯೋದು ದೊಡ್ಡ ಮಾತು. ಆಸ್ಪತ್ರೆಯಲ್ಲಿದ್ದ ಮಗನೊಂದಿಗೆ ನಿನ್ನ ಅತ್ತಿಗೆಯನ್ನು ಕಟ್ಟಿಕೊಂಡು ನಿನ್ನ ಅತ್ತಿಗೆ ಕೇಳಿದರೆ ಅವಳಿಗೆ ಏನಂತ ಉತ್ತರಿಸಲಿ ಪರಶುರಾಮ, ಏನಂತ ಉತ್ತರಿಸಲಿ? ಜೈಲಿಗೆ ಹೋಗೋಕ್ಕಿಂತ ಒಂದು ಮಾತನ್ನ ಇದೇ ಶ್ರೀಮಂತನ ಮಗಳಿಗೆ ಪಲ್ಲವಿಗೆ ತಾಳಿ ಕಟ್ಟಿ ಮಡದಿ ಅಂತ ಸ್ವೀಕರಿಸಿದ್ದೇನೆ ಅನ್ನ. ಅವಳೇನು ಇವತ್ತು ನಮ್ಮ ಮನೆಗೆ ಸೊಸೆಯಾಗಿ ಬರುತ್ತಾಳೆ ಅನ್ನ. ಅವಳನ್ನ ನಿನ್ನ ಹೆತ್ತ ಮಗಳಂತೆ ನೋಡ್ಕೋಬೇಕಣ್ಣ. ಆಯ್ತಪ್ಪ, ಈ ಮಾತು ತಪ್ಪದೆ ನಡೆಸಿಕೊಡ್ತೇನಪ್ಪ. ನಿನ್ನ ಸಂತೋಷವೇ ನನ್ನ ಸಂತೋಷ ತಮ್ಮ. ನಿನ್ನ ಬಡವ, ಯಾರನ್ನ ಕೇಳಿ ನನ್ನ ಮಗಳಿಗೆ ತಾಳಿ ಕಟ್ಟಿದೆಯೋ ನನ್ನನ್ನು ಮುಗಿಸದೇ ಬಿಡಲಾರೆ ನಾನು. ಏ ವಾದಿ, ಇನ್ನು ಮೇಲಿಂದ ನೀ ನನಗೆ ಮಾವ, ಈ ಚೇಲಾಗಳಿಗೆ ನಾನು ಭಾವ. ಏ ಚೇಲ, ಈ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಡ್ರು, ಬರ್ತೀನಿ. ಏನ್ ಇನ್ಸ್ಪೆಕ್ಟರ್, ಏನ್ ನೋಡ್ತಾ ಇದೆಯೋ? ಇವನನ್ನ ಮೊದಲು ಹೇಳ್ಕೊಂಡು ಹೋಗ್ರಿ. ಹಾಗಂತಿದ್ರ 1 ಲಕ್ಷ ರೂಪಾಯಿ ಕೊಡ್ರಿ ಅವನ್ಗ.
1,00,000 ಯಾಕೋ? ನಿನಗೆ ಫೋನ್ ಪೇ ಮಾಡಿ 2,00,000 ಕೊಡ್ತೀನಿ. ಮೊದಲೇ ಇವನಿಂದ ಜಾಗ ಖಾಲಿ ಮಾಡು. ಲಾಕಪ್ನ್ಯಾಗ ಡೆಂಗ್ ಚಾ ಕಾಣಿಸ್ಬೇಡವಣ. ವಕೀಲ, ಈ ಪರಶುರಾಮ ಜೈಲ್ಗೆ ಹೋಗ್ತಾನಂತ ತಿಳಿದು ನಿಮ್ಮ ಕಿವಿ ಮಾತಿನ ಚುಚ್ಚೇನಾದರೂ ನನ್ನ ಮನೆತನಕ್ಕೆ ಕಚ್ಚಿದ್ರೆ ಜೈಲಿನಿಂದ ಬಿಡುಗಡೆಯಾಗಿ ಬಂದ ನಂತರ ನಿಮ್ಮೊಬ್ಬೊಬ್ಬರಿಗೆ ಸರಾನ ಹಾಕಿ ಮುಂಡದಿಂದ ಪುಟಿದು ಹೊರಬರುವ ನಿಮ್ಮ ರಕ್ತದಲ್ಲಿ ಈ ನಾಡಿನ ಗರತಿಯರ ಪಾದ ತೊಳೆದಿದ್ರೆ ನಾನು ನಿಮ್ಮಂತ ಹಿಂಡು ಹುಲಿಗಳ ಗಂಡ ವೀರ ಪರಶುರಾಮನೇ ಅಲ್ಲ. ಬರ್ತೀನಿ. ತ್ಯಾಗರಾಯ್, ಈ ನನ್ನ ಮಗ ಹೇಗೆ ಹೊರಗೆ ಬರ್ತಾನೋ ನಾನು ನೋಡೇ ಬಿಡ್ತೇನೆ. ಅವನ್ ಯಾರ್ರಿ ಬಿಡ್ತಾರ ಹೊರಗ? ಬರಾಕ ಬಿಟ್ರ ನಮ್ಮ ಅಪ್ಪನ ಮಗನ ನಾನಲ್ಲ. ಜೈಲಿ ಕಳ್ಸೇನೆ ಅಂದ ಮ್ಯಾಲ ಕರಸ್ರಿ ಹಾಕಿನ. ಅಲ್ಲ, ಜತ್ತಿ ಜೈಲು ಮುರಿದ ಸಿಂಧೂರ್ ಲಕ್ಷ್ಮಣ ಬಂದಾನಂತ ತಿಳ್ಕೊಂಡ ಅಮ್ಮ ಕರಿಯಮ್ಮನ ಮೇಲೆ ಹಾನಿ ಮಾಡಿ ಹೇಳ್ತೀಯ? ನಿನ್ನಂತ ಪುಂಡ ಪೋಕರಿಗಳಿಗೆ ದಂಡನಾಯಕ ಇವನು. ಅದು ಹೇಗೆ ನೀನು ಹೊರಗೆ ಬರ್ತೀವೋ ನಾನು ನೋಡೇ ಬಿಡ್ತಾನಲ್ಲ. ಹಲೋ, ತ್ಯಾಗರಾಜ್ ಸ್ಪೀಕಿಂಗ್. ಹೌದು, ಪಲ್ಲವಿ ಅಂತಿದ್ದಾಳೆ. ಯಾಕೆ? ಹೌದು ಇನ್ಸ್ಪೆಕ್ಟರ್, ನಾನು 1,00,000 ರೂಪಾಯಿ ಹಣ ಕೊಟ್ಟದ್ದು ಲಾಸ್ಟ್ ಅಂತ ತಿಳ್ಕೋಬೇಡಿ. ಅದೇ ಫಸ್ಟ್ ಅಂತ ಸ್ವೀಕರಿಸಿ. ಪಲ್ಲವಿ ಅಂತ ಬಡಬಡಿಸುವ ಹುಚ್ಚ ಲಾಕಪ್ನ್ಯಾಗ ಡೆತ್ ಆಗ್ಬೇಕು. CM ಅವ್ರಿಗೆ ಹೇಳಿ ಪ್ರಮೋಷನ್ ಸಹಿತ ಕೊಡಿಸ್ತೀನಿ. ಹೆಚ್ಚು ಕಡಿಮೆ ಆದರೆ ಆ ಕೇಸನ್ನ ನಾನೇ ನೋಡ್ಕೋತೀನಿ. ಹೌದು ಇನ್ಸ್ಪೆಕ್ಟರ್, ಆ ಪಲ್ಲವಿನ ಕೈ ಹಿಡಿಯದ ನಾನು ಆ ವಾದಿರಾಜನ ಆಸ್ತಿಗೆ ದೊರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಆಸೆ ದುರಾಸೆಯೇ ದುರಂತದ ದಾರಿ ಎಂದು ತಿಳಿಯದೆ ತನ್ನ ಅಣ್ಣನ ಮಗನಾದ ಶಿವರಾಜನನ್ನ ಕೊಲೆ ಮಾಡಿದ ವಾದಿರಾಜ ಇನ್ನು ಮುಂದೆ ನನ್ನ ಕೈಯಲ್ಲಾಡಿಸುವ ಗೊಂಬೆ. ಈ ಕೈ ಚಳಕದ ಚಪಲತೆಯಿಂದಲೇ ಆ ನಿರಪರಾಧಿ ಪರಶುರಾಮನಿಗೆ ಬೇಡಿ ಹಾಕಿಸಬೇಕಾದ್ರೆ ನಾನಿಷ್ಟಪಟ್ಟಿರೋ ಆ ಪಲ್ಲು, ಅವಳ ಸೌಂದರ್ಯವೇ
ಸಾಕ್ಷಿ. ರೂಪಲಾಲಾಸೆಗಳ ವರ್ಣ ಚಿತ್ರದಲ್ಲಿ ತ್ರಿಪುರ ಸುಂದರಿಯಾಗಿ ಅವಳನ್ನೇ ನನ್ನ ಅರಸಿಯಾಗಿಸಿಕೊಂಡು ಸ್ವರ್ಗಾಧಿಪತಿಯಂತೆ ಆ ವಾದಿರಾಜನ ಆಸ್ತಿಗೆ ಒಡೆಯನಾಗಿ ಸತ್ತು ಹೋಗುತ್ತಿರುವ ಪರಶುರಾಮನ ಮನೆ ಹೊಕ್ಕು ಆ ಪಲ್ಲವಿ ಗಂಡನ ನಾಗದ ಹೋದ್ರ ಡಿಂಗ್ ಚಕ್ರೇ ಡಿಂಗ್ ಚಕ್ಕ ಆಕಿನ ಜುಮ್ಮಣು ತಕನ ಹೆಂಗ್ ಬಿಡ್ಲಿ. ಪಲ್ಲೋ ನಿನ್ನ ಮಾಮ ಬರಕತ್ತನ ತಡ್ಕೋ. ಹೆಣ್ಣು ಎಂದರೆ ಈ ಬಾಯಿನ ಕಣ್ಣು ನಿಜ, ಆದರೆ ನಾನು ಯಾವ ಥರ ಕಣ್ಣು ಹಾಕ್ತೇನೇನೋ ನನಗೂ ಒಂದು ತಿಳಿದಾಗಿದೆ. ಆದರೆ ನಮ್ಮ ತಂದೆ ಹೇಳಿದಾಗೆ ಈ ಜಗತ್ತು ನಾನು ಆಡಿಸುವ ಬುಗುರಿ ಆಗಲೇಬೇಕು. ಏನೇ ಸೀತಾ, ಕೈಯಲ್ಲಿ ಏನು ಹಿಡಿದುಕೊಂಡು ಎಲ್ಲಿಗೆ ಹೊರಟಿರುವೆ? ಗೌರಿಯ ಪೂಜೆ ಕೊನೆ ಶುಕ್ರವಾರ ಎಂದು, ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀಯಮ್ಮ. ಏನೇ ಗಯ್ಯಾಳಿ, ಕಳ್ಳ ಮಗನನ್ನು ಕರೆದುಕೊಂಡು ನಿನ್ನ ಮನಸ್ಸಿಗೆ ಬಂದಾಗ ಹೊರಟಿರುವಿಲ್ಲ, ಯಾರನ್ನು ಕೇಳಿ ಹೊರಟಿರುವೆ ನೀನು? ಇದೇನಮ್ಮ, ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೂ ನಿನ್ನನ್ನು ಕೇಳಬೇಕಾ? ಹೌದು, ಪ್ರತಿ ಹೆಜ್ಜೆ ಕಿತ್ತಿಟ್ಟರೂ ನನ್ನ ಅನುಮತಿ ಇಲ್ಲದೆ ಹೋಗಬಾರ್ದು ನೀನು. ಏಕೆ? ಈ ಮನೆ ಮೇಲಿದ್ದ ಸಾಲವನ್ನು ನನ್ನ ತಂದೆಗೆ ಹೇಳಿ ಮನ್ನಾ ಮಾಡಿಸಿದ್ದಾಗಲೇ ಮರೆತು ಬಿಟ್ಟಿಯ? ಹಾಗಂತ ಈ ರೀತಿ ಶಿಕ್ಷೆ ಕೊಡಬೇಡಮ್ಮ. ಯಾಕಂದ್ರೆ ನಾನು ಒಬ್ಬಳು ನಿನ್ನ ಒಡ ಹುಟ್ಟಿದ ಅಕ್ಕನಲ್ಲವೇ? ಥು, ನಿನಗೆ ಅಕ್ಕ ಎಂದು ಹೇಳಿಕೆ ನನಗೆ ಅಸಹ್ಯ ಅನಿಸುತ್ತದೆ. ನನ್ನ ಗಂಡನ ತಿಳಿದಿ ಇಲ್ಲ ಸಲದ ವಿಷದ ಬೀಜವನ್ನು ಬಿತ್ತಿ ಸ್ವಂತ ಅಣ್ಣನೇ ಕೊಲೆ ಮಾಡಿಸ ಕೊಲೆಯ ಪಾತಕಿ ನೀನು. ತಂಗಿ ಎಂದು ನೋಡಿದರೆ ನಿನ್ನ ಬಾಯಿಯಿಂದ. ನಾನು ಬರೋದು ಈ ಮನೆಗೆ ಮೊದಲೇ ಗೊತ್ತಿದ್ದು ಈ ಎಲ್ಲ ನಾಟಕ ಮಾಡಿದಳು ನೀನು. ಗಂಡ ಬೇಕಾದ್ರೆ ಹಿಮಾಲಯದ ಬಂಡಿ ಬಂದು ಮೈ ಮೇಲೆ ಬಿದ್ದರೂ ಕೂಡ ಸಹಿಸ್ಕೊಳ್ಬೇಕಮ್ಮ. ಅದು ಸ್ತ್ರೀ ಕುಲದ ಪದ್ಧತಿ. ಏನು ನನಗೆ ಅನಿಗಿಸಿ ಮಾತಾಡ್ತೀಯ? ನಾನು ಹೇಳಿದ ಕೆಲಸ ಮಾಡ್ತೀಯೋ ಅಥವಾ ನಿನ್ನ ಮಾತನ್ನು ಮೀರಿ ನಡೆದರೆ ನಾನು 8 ವರ್ಷದ ಮಗುವಿನ ಮೇಲಾನೆ. ಬಾ, ಗಂಡನಿಲ್ಲದ ಈ ನನ್ನ ಜೀವನ ಏಕೋ ಬೇಸರವಾಗ್ತಿದೆ, ಸ್ವಲ್ಪ ಕೈಕಾಲತ್ತು ಬಾ. ಆಯ್ತಮ್ಮ. ಆ ಶ್ರೀಕೃಷ್ಣ ಪರಮಾತ್ಮನೇ ತನ್ನ ಗೆಳೆಯನಾದ ಸುಧಾಮನ ಕೈಕಾಲು ಹಿಡಿದು ಅವನ ಪಾದ ಪೂಜೆ ಮಾಡಿದ. ಅಂಥದ್ರಲ್ಲಿ ನನ್ನ ತಂಗಿಯಾದ ನಿನ್ನ ಪಾದ ಸೇವೆ ಮಾಡೋದರಲ್ಲಿ ತಪ್ಪೇನಿದೆ? ಸೀತಾ, ಸೀತಾ, ಏಯ್, ಯಾಕೆ ಬಡ್ಕೋತಾ ಇದ್ಯಾ? ನಿನ್ನ ಸೀತಾ ಏನು ಮಾಡ್ತಾ ಇದ್ದಂತ ಕಾಣಿಸೋದಿಲ್ಲವೇ ನಿನಗೆ? ಪಲ್ಲವಿ, ನಿನಕ್ಕಿಂತ ಹಿರಿಯವಳಿಂದಲೇ ಈ ಸೇವೆ. ಏಕೆ? ಮಹಾಭಾರತದಲ್ಲಿ ಗಾಂಧಿಯನ್ನು ನೆನೆಸಿಕೋ, ಅವರಿಗೂ ಕೂಡ ದಾಸ್ಯರಿಲ್ಲವೇ? ಏನಂತ ಹೇಳಿದ್ರಮ್ಮ? ನೀನು ಸಹ ನನ್ನ ಸೇವೆ ಮಾಡಬೇಕೆಂದು ನನ್ನ ತಂದೆ ನಿಮಗೆ ಹೇಳಿಲ್ಲವೇ? ಏನೆಂದು? ನನ್ನ ತಂದೆ ನಿನಗೆ ಹೇಳಿ ಕಳಿಸಲಿವೆ, ನೀನು ಸಹ ನನ್ನ ಸೇವೆ ಮಾಡಬೇಕೆಂದು. ಅಂದರೆ ನನ್ನ ಮನದಿ ನಿನ್ನ ದಾಸ್ಯ. ಚಿಕ್ಕಮ್ಮ, ಅಪ್ಪ ಅಮ್ಮನನ್ನು ಒಟ್ಟಿಗೆ ನೀನು ಸೇವೆಗೆ ಇಟ್ಟುಕೊಂಡಿದ್ದು ನನಗೆ ಸಂತೋಷವಾಯಿತು. ನಾನು ನಿನ್ನ ಪಕ್ಕದಲ್ಲಿ ಹಕ್ಕಿಯಾಗಿರ್ತೀನಮ್ಮ, ಹಕ್ಕಿಯಾಗಿರ್ತೀನಿ. ಬಾಕಂದ ಕುಮಾರ, ನಿನಗೇನು ಬೇಕು ಹೇಳು ಕಂದ, ನಾನು ಕೊಡ್ತೀನಿ. ನೀನು ಈ ಮಾತು ನಿಜ ಹೇಳ್ತೀಯನಮ್ಮ? ಏನು ಬೇಕು ಕೇಳು ಅಷ್ಟೇ. ಅಂಥದ್ದೇನಿಲ್ಲಮ್ಮ. ದಿನಾಲು ನಾನು ಶಾಲೆಗೆ ಹೋಗುವಾಗ ಚಪ್ಪಲಿ ಭಾರವಾಗಿವೆ, ಇವುಗಳನ್ನು ಒತ್ತಿಕೊಂಡು ಬರಲು ನಿಮ್ಮಪ್ಪನಿಗೆ ಹೇಳು. ಏನಂದ್ರೆ? ಸುತ್ತು ಹಳ್ಳಿಗೆ ಒಡೆಯನಾಗಿರುವ ನನ್ನ ತಂದೆ ಈ ಕೆಲಸ ಮಾಡಬೇಕಾ? ಮತ್ತೆ 70 ಹಳ್ಳಿ ದೇವರಿಗೆ ಪ್ರಿಯಾದ ನನ್ನ ತಂದೆ ತಾಯಿಯವರಿಗೆ ನಿನ್ನ ಮಾತು ನಡೆಯುತ್ತಾ? ಸೀತಾರಾಮ, ನಿಮ್ಮ ಕಂದನ ಮಾತು ಮಿತಿ ಮೀರ್ತಾ ಇದೆ. ಈ ಮನೆಯಲ್ಲಿ ನಾನಿರಬೇಕು ಒಂದು, ಇಲ್ಲ ಇವನಿರಬೇಕು ಒಂದು. ಹಾಗೆ ಹಠ ಹಿಡಿಯಬೇಡಮ್ಮ. ಮಗು ತಿಳಿಯದೆ ತಪ್ಪು ಮಾತನಾಡಿದರೆ ಏನಾಯ್ತು? ನಿನ್ನ ಸೇವೆಗೆ ನಾವು ಇಲ್ಲವೇ? ದಯವಿಟ್ಟು ಈ ಕಂದನ ಈ ರೀತಿ ಮಾತನಾಡಬೇಡಮ್ಮ. ನಿನಗೆ ಕೈ ಮುಗಿ ಕೇಳಬೇಕು.
ಅಪ್ಪ ಇವಳು ಈ ಮನೆಯ ಕಿರಿಯ ಸೊಸೆ ಅಲ್ಲ, ಈ ಮನೆಯನ್ನೇ ನುಂಗಲು ಬಂದ ಹಿರಿಯ ರಾಕ್ಷಸೆ. ರಾಮ, ಮತ್ತೆ ಮತ್ತೆ ನಿಮ್ಮ ಅಕ್ಕಂದರ ಮಾತು ಮಿತಿ ಮೀರ್ತಾ ಇದೆ. ಈ ಮನೆಯಲ್ಲಿ ಇವನ್ ಇರಬೇಕು ಒಂದು, ಇಲ್ಲ ನಾನು ಇರಬೇಕು ಒಂದು. ತಂದೆ ಅಖಂಡೇಶ್ವರ, ದಿವ್ಯ ಜ್ಞಾನ ಜ್ಯೋತಿಯಾಗಿ ಎಲ್ಲರ ಹೃದಯ ಕಮಲದಲ್ಲಿ ಸದಾ ಬೆಳಗುತ್ತಿರುವ ನೀನು ಇಂದು ನನ್ನಲ್ಲಿ ಕತ್ತಲವೇರಿಸಿ ಬತ್ತನೆ ಸಂಸಾರ ಕತ್ತಿಯಾಗಿ ಹೋಗಿಸಿಯ ನನ್ನ ಸಂಸಾರವನ್ನು. ತುಂಬಿದ ಮನೆ ತುಳುಕಬೇಕು, ಮಾತಿನ ಒಳುಕ ಬಂದರು, ಕಳುವಿನ ಅನ್ನ ಇದ್ದರು, ಪುಣ್ಯ ಶ್ರೀರಾಮನ ಮನೆತನ ಹೆಸರು ತರಬೇಕೆಂದರೆ ಸೊಸೆಯಿಂದ ಬಿರುಸಿನ ಕಾಳಗದ ಮಳೆ ಸುರಿದು ಹಳಸಿದ ಹಮ್ಮಲಿಗೆ ವಿಳಂಬ ಆಗುತ್ತದೆಯಲ್ಲ ನನ್ನ ಬಾಳು. ಓ ದೀನು ದಯಾಳುವೆ, ಬಡವರ ಉಸಿರಿನಲ್ಲಿ ಸದಾ ಹಸನ್ಮುಖಿಯಾಗಿ ನೀ ತೋರದಿದ್ದರೆ ಹಸಿರು ತೋರಣವ ತೂಗುವ ಈ ಮನೆಯನ್ನು ಬೇಗ ನಿನ್ನ ಉರಿಗಣ್ಣಿನಿಂದ ಸುಟ್ಟು ಬಿಡುತ್ತಾನೆ, ಸುಟ್ಟು ಬಿಡು. ಲೋಕದ ತಾಕಲಾಟವನ್ನು ತಾಳಲಾರದೆ ಭೂದೇವಿ ಭೂಕಂಪದಿಂದ ಬೆರೆದು ಅನೇಕ ಜನರನ್ನು ತನ್ನ ಒಡಲಲ್ಲಿ ಸೇರಿಸಿಕೊಂಡಳು. ಹಾಗೆ ನಮ್ಮನ್ನು ನಿನ್ನ ಒಡಲಲ್ಲಿ ಸೇರಿಸಿಕೊಂಡು ಬಿಡು ತಾಯಿ. ಈ ಕಂದನ್ನು ಕಟ್ಟಿಕೊಂಡು ನಾನು ಬದುಕಲಾರೆ. ಅಮ್ಮ, ನೀನೇಕೆ ಹತ್ತು ತರಿಸಿ ನಿನ್ನ ಗಂಡದೆ ಹಾಳು ಮಾಡಿಕೊಳ್ಳುತ್ತಿರುವೆ? ದೈವೈಗವನ್ನು ಗೆದ್ದವರ್ಯಾರು? ವಿಧಿಲಿಖಿತವನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಹೆಣ್ಣಂದರೆ ಜಗದ ಕಣ್ಣು, ಹೆಣ್ಣಿನಿಂದಲೇ ತೂಗುತ್ತಿದೆ ಜಗದ ತೊಟ್ಟಿಲು. ಅದಕ್ಕಮ್ಮ ನೀನತೆ ಮತ್ತೆ ಬಿರಿಯುವುದು ಈ ಭೂಮಿ ಬಾರಮ್ಮ ಹಸಿವೆ ಆಗಿದೆ. ನಿನ್ನಷ್ಟು ತಿಳುವಳಿಕೆ ನನಗಿಲ್ಲ ಕಂದ. ಆದರೆ ಈ ಮನೆಯಲ್ಲಿ ನಿನ್ನ ಚಿಕ್ಕವನ ಸತ್ತಾಗಿ ಬಿದ್ದಿರುವ ನಾವು ಹೆತ್ತ ಕಂದನಿಗೆ ತುತ್ತು ಮಾಡಿ ಉಣಿಸಬೇಕಂದ್ರೆ ಹೇಗಪ್ಪ ಉಣಬಡಿಸಬೇಕು? ಏನಮ್ಮ ಊಟಕ್ಕೂ ಅಂಗನಿಯ ಮಾತೆ ಯಾಕೆ? ಇಲ್ಲ ಕಂದ, ನಾನು ಅದನ್ನ ಹೇಳಲೇಬಾರ್ದು. ನೀನು ಮಾತ್ರ ಆ ಮಾತ್ರ ಕೇಳಬಾರ್ದು ಕಂದ, ಕೇಳಬಾರ್ದು. ಹೇಗಪ್ಪ ನೀ ಹೇಳುತ್ತಿರುವಿ? ನಿನ್ನ ಬುದ್ಧಿ ಮಟ್ಟ ನೋಡಿ ನನಗೆ ಸಂತೋಷದ ಕಣ್ಣೀರು ಬರುತ್ತವೆ ಕುಮಾರ, ಸಂತೋಷದ ಕಣ್ಣೀರು ಬರ್ತವೆ. ಆ ಕಣ್ಣೀರಿನೊಂದಿಗೆ ನೀವೆಲ್ಲ ನಗುತ್ತಿರಬೇಕಪ್ಪ, ಹೀಗೆ ಅಳುಮುಖವಿರಬಾರದು. ವಿಧಿಗೆ ನಾವು ಎದುರಾಗಿ ನಿಂತಾಗಲೇ ಸುಖದ ಸೋಪಾನ ಇರುವುದು. ಅಂದಾಗ ಬ್ರಾಹ್ಮಣದ ನಾಯಕರಾದ ನೀವೇ ಹೀಗಾಗ್ತಾರೆ, ಈ ಲೋಕದ ಗತಿ ಹೇಗೆ ಅಪ್ಪ? ಬನ್ನಿ.